ಹಲೋ ಎವ್ರಿವನ್, ಹ್ಯಾಲೋವಿನ್ ನೈಟ್ ಟ್ರಿಕ್ ಆರ್ ಟ್ರೀಟ್ ಮಿನಿ ವ್ಲಾಗ್ಸ್ನ ಶೇರ್ ಮಾಡಿದ್ದೆ. ಮಕ್ಕಳು ಎಷ್ಟು ಕ್ಯಾಂಡಿ ತೊಗೊಂಡು ಬಂದಿದ್ದಾರೆ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಮನೆ ಮುಂದೆ ಕೂಡ ನಾವು ಚಾಕ್ಲೇಟ್ಸ್ ಎಲ್ಲ ಇಟ್ಟೋಗಿದ್ವಿ, ಕ್ಯಾಂಡೀಸ್ ಎಲ್ಲ. ಸೊ ಸ್ವಲ್ಪನೇ ಹಾಕೋದಕ್ಕೆ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅವರು ಕ್ಯಾಮ್ರಾದಲ್ಲಿ ನೋಡಿ ಖಾಲಿ ಆದಾಗ ಬಂದು ಫಿಲ್ ಮಾಡಿಬಿಟ್ಟು ಹೋಗ್ತಾ ಇದ್ರು. ನಾವು ಮನೆ ಹತ್ರ ಬಂದಾಗ್ಲೇ 9 ಗಂಟೆ ಆಗ್ತಾ ಇತ್ತು. ಸೊ ಆದ್ರೂ ಜನ ಬರ್ತಾ ಇದ್ರು, ಹಾಗಾಗಿ ಇನ್ನ ಫಿಲ್ ಮಾಡಿದ್ವಿ. ಫುಲ್ ಖಾಲಿ ಆಯ್ತು. ನಾವು ತಂದಿದ್ದು ಕಾಸ್ಕೋ ಇಂದ. ಲಾಸ್ಟ್ ಅಲ್ಲಿ ಆದ್ಯಂಗಿರ್ಲಿ ಅಂತ ತಗೊಂಡು ಹೋದ್ವಿ. 9 ಗಂಟೆ ಆಯಿತು, ಎತ್ಕೊಂಡು ಹೋಗೋಣ ಅಂತ. ಸಾಕಪ್ಪ, ನನಗೆ ನಿನ್ನ ಕೊಡದೆ ಇರೋಕ್ಕೆ ನನ್ನ ಮನಸ್ಸಿಲ್ಲ. ಎತ್ಕೊಂಡೆ ಹಿಂದೆ ಡೋರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ. ಹೌದಾ? ಹೇಳಿ, ನಿಂತ್ಕೊಳ್ಳಿ ಕ್ಲೀನಾಗೆ. ಇಲ್ಲಿ ಬನ್ನಿ ಬಂದೆ. ಆಪೋಸಿಟ್ ಲೈಟ್ ಆಪೋಸಿಟ್ ಬರೋದು, ಹಿಂಗೆ ಬರ್ಬೇಕು. 3, 2, 1 ಸ್ಮೈಲ್. 3, 2, 1 ಸ್ಮೈಲ್. ಫೋಟೋಸ್ ಯಾವುದು ಕ್ಲಿಕ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊಂಡು ಬಂದ್ವಿ. ಇನ್ನು ಇದು ನೋಡ್ಬೋದು, ಪಂಪ್ಕಿನ್ ಇಯರಿಂಗ್. ಇದು ನಾನು ರೀಸೆಂಟಾಗಿ ವಾಲ್ಮಾರ್ಟಲ್ಲಿ ತಂದಿದ್ದೆ, ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೆ. ಇನ್ನು ಚಾಕ್ಲೇಟ್ಸ್ ಎಲ್ಲ ಎಷ್ಟಿದೆ ಅಂತ ಹೇಳೋದಾದರೆ ನೋಡ್ಬೋದು. ಅವರಿಬ್ಬರು ತೊಗೊಂಡು ಹೋಗಿದ್ದಿದ್ದು ಬಾಸ್ಕೆಟ್ ಫುಲ್ ಆಗಿಬಿಟ್ಟಿತ್ತು. ಅದಾದಮೇಲೆ ಫ್ರೆಂಡ್ ಹತ್ರ ಕವರ್ ತೊಗೊಂಡು ಅದ್ರಲ್ಲಿ ನಾನು ಇಟ್ಕೊಂಡಿದ್ದೆ. ವೆಯ್ಟ್ ಆಗುತ್ತೆ, ನಡೆಯೋಕ್ಕಾಗಲ್ಲ ಮಕ್ಕಳಿಗೆ ಅಂತ. ಸೊ ನೋಡ್ಬೋದು, ಸಿಕ್ಕಾವಡೆ ಕ್ಯಾಂಡೀಸ್ ತೊಗೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಇದು ಬಂದು ನಮ್ಮ ಮನೆ ಪಕ್ಕ ಅಂದರೆ ನಮ್ಮ ನೇಬರ್ ಇದ್ದಾರಲ್ಲ, ಅಜ್ಜಿ ತಾತ, ಅವರಿಬ್ರು ಕೊಟ್ಟಿರೋ ಅಂಥದ್ದು. ಇವ್ರಿಗೆ ಇಬ್ರಿಗೂ 2 ಕೊಟ್ಟಿದ್ರು. ಸೊ ಅದನ್ನು ತೋರಿಸ್ತಾ ಇದ್ರು. ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ ಆ ಚಾಕ್ಲೇಟ್. ಸೊ ನಾವು ಟ್ರಿಕ್ ಆರ್ ಟ್ರೀಟ್ಗೆ ಎಲ್ಲ ಕಡೆ ಹೋಗಿದ್ವಿ. ಮಕ್ಕಳು ಸಿಕ್ಕಾಬಟ್ಟೆ ಕ್ಯಾಂಡೀಸ್ ಎಲ್ಲ ತೊಗೊಂಡು ಬಂದಿದ್ರು. ನಮ್ಮನೆ ಮುಂದೆ ಎಷ್ಟು ಜನ ಬಂದಿದ್ರು, ಸೊ ಯಾವ ರೀತಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡಿದ್ರು ಅಂತ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಆ ವಿಡಿಯೋನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಬಟ್ ಯಾವ ರೀತಿ ಕ್ಲಾರಿಟಿ ಇದೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಸೊ ಇಂಟ್ರೆಸ್ಟ್ ಇದ್ರೆ ಹೇಳಿ. ಇನ್ನು ನೋಡ್ಬೋದು, ಇಷ್ಟೆಲ್ಲ ಕ್ಯಾಂಡೀಸ್ ಇದೆ. ಹಾಗೆ ಇದನ್ನ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ಬಿಟ್ಟು ಕೂಡ ಅವ್ರಿಗೆ ಇಷ್ಟ ಇರೋದು ಮಾತ್ರ ಎತ್ತಿಟ್ಕೊಂಡು, ಇಷ್ಟ ಇಲ್ಲದೆಲ್ಲ ಸೆಪರೇಟ್ ಆಗಿ ಎತ್ತಿಟ್ಬಿಟ್ರು ಒಂದು ಕವರ್ಗೆ ಹಾಕ್ಬಿಟ್ಟು. ಇನ್ನು ಅವ್ರು ಸೆಲೆಕ್ಟ್ ಮಾಡಿರೋ ಅಂತ ಕ್ಯಾಂಡೀಸ್ ಎಲ್ಲ ಒಂದು ಗ್ಲಾಸ್ ಚೇರ್ ಅಲ್ಲಿ ಹಾಕಿಟ್ಟಿದ್ದೀನಿ. ಕೇಳ್ದಾಗ ಮಾತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅವ್ರ ಹತ್ರನೇ ಇದ್ರೆ ಅವಾಗ ತಿನ್ಬಿಡ್ತಾರೆ ಅಂತ ಬೈಕ್ಕೆ. ಎಲ್ಲ ಕಡೆ ಈ ಪಂಪ್ಕಿನ್ನ ನೋಡಿ ಈರುಳ್ಳಿ ಕಟ್ ಮಾಡಿದ್ರೆ ನನ್ನ ಕಣ್ಣಿಗೆ ಈರುಳ್ಳಿ ಕೂಡ ಈ ಪಂಪ್ಕಿನ್ ಕವರ್ ಮಾಡಿರೋ ಥರನೇ ಕಾಣಿಸ್ತಾ ಇದೆ. ನನಗೆ ಮಾತ್ರ ನಿಮಗೂ ಹಂಗೆ ಕಾಣಿಸ್ತಾ ಇದೆಯಾ ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಟಿದ್ದೀನಿ. ಇಬ್ರದ್ದು ಸೆಪ್ರೇಟ್ ಮಾಡಿ ಇಟ್ಟಿದ್ದೀನಿ, ಫೈಟ್ ಮಾಡ್ಕೊಂಬಾರ್ದು ಅನ್ನೋದಕ್ಕೋಸ್ಕರ. ನನ್ನ ಫೇವ್ರೇಟ್, ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದ ಕ್ಯಾಂಡೀಸ್ನ ನಾನು ಇಂಡಿಯಾದಿಂದ ತರಿಸ್ಕೊಂಡಿರ್ತೀನಿ. ಅದು ಯಾವಾಗಲೂ ಇರುತ್ತೆ ಸ್ಟಾಕಲ್ಲಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.